ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ತಾರ್ಕಿಕ ಅಂತ್ಯಕ್ಕೆ ಹೋಗಬೇಕು. ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಬೇಕು. ಅನ್ಯಾಯಕ್ಕೆ ಒಳಗಾಗಿರೋರಿಗೆ ನ್ಯಾಯ ಸಿಗಬೇಕು. ಇಷ್ಟೇ ನನ್ನ ವಿಷಯ. ಅದನ್ನ ಬಿಟ್ಟು ಯಾರು ನನ್ನ ಮೇಲೆ ಹೇಳಿ ಅವರ ಹೇಳಿಕೆಗಳ ಮುಖಾಂತರ ಅವ್ರದ್ದೇನಾದ್ರೂ ಆಸೆ ತೀರಿಸ್ಕೊಳ್ಳಾಗಿದ್ರೆ ನನ್ಗೇನು ಅಭ್ಯಂತರ ಇಲ್ಲ. ನನ್ನ ಮೇಲೆ ಅವರು ಆರೋಪಗಳನ್ನ ಮಾಡಿದ್ರು ನನ್ಗೇನು ಅದರಿಂದ ಯಾವುದೇ ನಾನು ವಿಚಲಿತನಾಗೋದಿಲ್ಲ. ನನಗೆ ಬೇಕಾಗಿರೋದು ಈ ವಿಷಯದಲ್ಲಿ ನ್ಯಾಯ ಆಗಬೇಕು. ಅಷ್ಟೇ ನನಗೆ ಮುಖ್ಯ. ಯಾರು ನನ್ನ ಮೇಲೆ ಏನು ಆರೋಪ ಮಾಡ್ತಾರೆ ಅದು ನನಗೇನು ಸಂಬಂಧ ಇಲ್ಲ. ಅವರು ವಿಷಯಾಂತರ ಮಾಡುವಂತ ಎಲ್ಲ ಪ್ರಯತ್ನಗಳಿಗೆ ನಾನು ಬಲಿಯಾಗೋದಿಲ್ಲ. ನಾನು ಮತ್ತೊಮ್ಮೆ ಎಲ್ಲರಲ್ಲೂ ಮನವಿ ಮಾಡ್ತೇನೆ, ದಯವಿಟ್ಟು ಮೂಲ ಅನ್ಯಾಯ ಏನಾಗಿದೆ, ಮೂಲ ಒಂದು ಕ್ರೈಮ್ ಏನಾಗಿದೆ ಅದರ ಕಡೆಗೆ ಗಮನ ಕೊಟ್ಟು ನ್ಯಾಯ ಕೊಡಿಸುವಂತ ಪ್ರಯತ್ನ ಎಲ್ಲರೂ ಕೂಡ ಮಾಡೋಣ. ಯಾರೋ ಒಬ್ರು ಒಂದು ಕುಟುಂಬಕ್ಕೆ ಸೇರಿದ್ರು ಅನ್ನೋ ಕಾರಣಕ್ಕೆ ಹಾಗಾದ್ರೆ ಅವರು ಕಾನೂನಿಗಿಂತ ಮೇಲೆ ಇದ್ದಾರಾ? ಹಾಗಾದ್ರೆ ಸಂವಿಧಾನ ಅವ್ರಿಗಿಂತ ಕೆಳಗಡೆ ಇದೆಯಾ? ದೇಶದಲ್ಲಿ ಬೇರೆಯವರು ಎಲ್ಲರಿಗೂ ಲಾಗು ಆಗುವಂತ ಕಾನೂನು ಇವ್ರಿಗೂ ಆಗಬೇಕಾ ಬೇಡವಾ? ಯಾವುದೋ ಒಂದು ಮನೆಗೆ ಸೇರಿದ್ದಾರೆ ಅಂಥೇಳಿ ಅವರಿಗೆ ಕಾನೂನು ಮುಟ್ಟಲೇಬಾರ್ದು. ಹಾಗಾದ್ರೆ ಏನು ಅವರನ್ನ ಮುಟ್ಟಿದ್ರೆ ಯಾಕೆ ಪ್ರಜ್ವಲ್ ಮತ್ತೆ ರೇವಣ್ಣ ಅವ್ರನ್ನ ಮಾತ್ರ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅಂದ್ರೆ ಇನ್ಯಾರನ್ನ ಮಾಡಬೇಕು? ಕಿಡ್ನಾಪ್ ಮಾಡಕ್ಕೆ ಹೋಗಿದ್ದು ಯಾರು? ಈ ಪ್ರಕರಣ ನಡೆಸಿದ್ದು ಯಾರು? ಅವ್ರನ್ನ ಬಿಟ್ಬಿಟ್ಟು ಯಾರನ್ನ ದಾರಿಯಲ್ಲಿ ಹೋಗೋರ್ನ ಸಂತ್ರಸ್ತರನ್ನ ಎನ್ಕ್ವೈರಿ ಮಾಡಬೇಕಾಗಾದ್ರೆ. ಸೊ ಹಾಗಾಗಿ ಈ ರೀತಿ ನಮಗೆ ನಾವು ಕಾನೂನಿನ ಮೇಲೆ ಇದ್ದೇವೆ ಅಂತ ತಿಳ್ಕೊಂಡ್ರೆ ನಾವು ಯಾರೂ ಸಹ ಕಾನೂನು ಮೇಲೆ ಇರಬಾರದು. ನಡೀತವೆ ಕೆಲವರೆಲ್ಲ ನಾವು ಕಾನೂನು ಮೇಲೆ ಇದ್ದೀವಿ, ಅದು ಕಾಲ ನಡೆದಿದೆ. ಆದರೆ ಯಾವತ್ತಿಗೂ ಕೂಡ ಅದೇ ಸಾಧ್ಯ ಆಗ್ಲಿಕ್ಕೆ ಆಗೋದಿಲ್ಲ. ನಾವೆಲ್ಲರೂ ಕಾನೂನಿಗೆ ತಲೆಬಾಗಬೇಕು. ಹಾಗೂ ನಾವ್ಯಾರೂ ಕೂಡ ಕಾನೂನು ಮೇಲೆ ಅಲ್ಲ ಅನ್ನುವಂಥದ್ದು ನನ್ನ ನಂಬಿಕೆ. ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರಬೇಕು. ಒಂದು ಫ್ಯಾಮಿಲಿ ಆಗಿದ್ದ ಕೂಡಲೇ ಏನು ಕಾನೂನಿನಿಂದ ಹೊರಗಿದ್ದಾರ? ಯಾಕೆ ಇವ್ರನ್ನ ಮಾತ್ರ ಎನ್ಕ್ವೈರಿ ಮಾಡ್ತಾ ಇದ್ದೀರಿ ಅಂದ್ರೆ ಇನ್ಯಾರು ಮಾಡ್ಲೇಬಾರ್ದು? ಹಾಗಾದ್ರೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ವೆಸ್ಟಿಗೇಷನ್ ಮಾಡಬಾರ್ದು ಅಂತ ಹೇಳಿದ್ರೆ ಇಷ್ಟು ಮಹಿಳೆಯರ ಮೇಲೆ ದೌರ್ಜನ್ಯ ಯಾಕೆ ಮಾಡಿದ್ರಿ? ಯಾರನ್ನೋ ವಯಸ್ಸಾದವ್ರನ್ನ ಕಿಡ್ನಾಪ್ ಮಾಡುವಂತ ಪ್ರಯತ್ನ ಯಾಕೆ ಮಾಡಿದ್ರಿ? ಹಾಗಾಗಿ ಒಂದು ತಪ್ಪು ಮಾಡಿದಾಗ ಅದಕ್ಕೆ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ. ನನ್ನದು ಅಷ್ಟೇ ವಿಷಯ. ಇದರಲ್ಲಿ ಎಲ್ಲೋ ಒಂದು ಕಡೆ ಇನ್ನೊಂದು ಹಂತದಲ್ಲಿ ನಾವು ಮಾಡಿದ ತಪ್ಪನ್ನ ರಕ್ಷಣೆ ಮಾಡ್ಕೊಳ್ಳೋದು, ನಮಗೆ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಜಾತಿಯನ್ನ ತಂದು ಅಡ್ಡ ಇಟ್ಟು ಜಾತಿಯಿಂದ ರಕ್ಷಣೆ ಪಡೆಯುವಂತಹದ್ದು ಇನ್ನೂ ಇಡೀ ಜಾತಿಗೆ ಅವಮಾನ ಆಗುತ್ತೆ. ಇದರಿಂದ ಯಾರೋ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ಹಾಗಾದ್ರೆ ಅವರು ಒಂದು ಜಾತಿಗೆ ಸೇರಿದವರು ಅಂತ ಇಡೀ ಜಾತಿಯವರು ತಲೆ ತಗ್ಗಿಸ್ಬೇಕಾ? ಈ ಸಂದರ್ಭದಲ್ಲಿ ಒಂದು ಜಾತಿಯನ್ನ ತಂದು ಅಡ್ಡ ಇಡೋದಿದೆಯಲ್ಲ, ಇದು ಇಡೀ ಸಮಾಜಕ್ಕೆ ಮಾಡ್ತಕ್ಕಂಥ ಅವಮಾನ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಮಾಡಬಾರದನ್ನ ಮಾಡಿ ಜಾತಿ ಹೆಸರಿನಲ್ಲೋ ಧರ್ಮದ ಹೆಸರಿನಲ್ಲೋ ಮನೆ ಹೆಸರಿನಲ್ಲೋ ರಕ್ಷಣೆ ಪಡ್ಕೊಳ್ಳುವಂತಹದ್ದು ಅದು ಇನ್ನೂ ಹೀನಾಯ. ಸೊ ಹಾಗಾಗಿ ಗೌರವವಾಗಿ ಇನ್ವೆಸ್ಟಿಗೇಷನ್ ಸಂಸ್ಥೆಗಳ ಜೊತೆ ಸಹಕಾರ ಮಾಡಲಿ, ಇನ್ವೆಸ್ಟಿಗೇಷನ್ ಮಾಡಲಿ. ಇನ್ವೆಸ್ಟಿಗೇಷನ್ ಅಲ್ಲಿ ಅವರೇನಾದ್ರೂ ನಿಷ್ಪಕ್ಷಪಾತವಾಗಿ ಮಾಡಲಿಲ್ಲ ಅಂದ್ರೆ ಪ್ರಶ್ನೆ ಮಾಡೋದಕ್ಕೆ ನಿಮಗೂ ಸ್ವಾತಂತ್ರ್ಯ ಇದೆ, ಎಲ್ಲರಿಗೂ ಸ್ವಾತಂತ್ರ್ಯ ಇದೆ. ನಿಷ್ಪಕ್ಷಪಾತವಾದಂತ ತನಿಖೆ ಆಗಲಿ. ಅದನ್ನ ಬಿಟ್ಟು ನಾವು ಬೇರೆ ಕಡೆಗೆ ಗಮನಗಳು ಕೊಡುವಂತಹದ್ದು ಸರಿಯಲ್ಲ. ಯಾಕೆ ಅಂದ್ರೆ ಪ್ರಾಕ್ಟಿಕಲ್ ಆಗಿ ರಾಜಕೀಯದಲ್ಲಿ ನೀವು ಹೇಳ್ಬೋದು ಇವೆಲ್ಲ ಭಾಷಣ ಮಾಡೋದಕ್ಕೆ ಸರಿ, ರಾಜಕೀಯದಲ್ಲಿ ಹಿಂಗೆ ನಡೀತದ ಸ್ವಾಮಿ ಅಂತ. ಇಲ್ಲ, ನಡೆಯೋದಿಲ್ಲ, ನಾನು ಒಪ್ಕೊಳ್ತೇನೆ. ಆದ್ರೆ ಹಾಗಂತೇಳಿ
ಇಂತಹ ಒಂದು ಅತ್ಯಂತ ದೌರ್ಭಾಗ್ಯದ ಘಟನೆ ಇದು. ನಾಗರಿಕ ಸಮಾಜದ ಮನಸ್ಸನ್ನ ಕಲಕುವಂತಹ ಘಟನೆ ಇದು. ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣ. ಇಂಥದ್ರಲ್ಲೂ ಕೂಡ ನಾವು ಅಡ್ಜಸ್ಟ್ಮೆಂಟ್ ಕಾಂಪ್ರಮೈಸ್ಗೆ ಇಳಿದು ಬಿಟ್ರೆ ಮಾನವೀಯರಾಗಿ ನಾವು ಮನುಷ್ಯರಾಗಿ ಉಳಿಯೋದಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.